In this class, I am going to explain the types of citizenship. ಈ ತರಗತಿಯಲ್ಲಿ ನಾನು ಪೌರತ್ವದ ವಿಧಗಳನ್ನು ವಿವರಿಸ್ತೇನೆ. There are two types of acquiring citizenship, that is natural citizenship as well as naturalized citizenship. ಅಂದರೆ ಪೌರತ್ವವನ್ನು ಪಡೆದುಕೊಳ್ಳುವಂತಹ ಎರಡು ವಿಧಗಳಿದೆ. ಒಂದು ನೈಸರ್ಗಿಕ ಪೌರತ್ವ, ಇನ್ನೊಂದು ನೈಸರ್ಗೀಕೃತ ಪೌರತ್ವ. ನೈಸರ್ಗಿಕ ಪೌರತ್ವ ಎಂದರೆ ರಕ್ತ ಸಂಬಂಧದ ಮೂಲಕ ಒಂದು ದೇಶದ ಪ್ರಜೆಗಳಾಗಿ ನೈಸರ್ಗಿಕವಾಗಿ ಅವರು ಆ ದೇಶದ ಪೌರತ್ವವನ್ನು ಪಡೆಯುವಂಥದ್ದು. ಅಂದರೆ ತಮ್ಮ ತಂದೆ ತಾಯಿಗಳ ರಕ್ತ ಸಂಬಂಧದ ಮೂಲಕ ಮಕ್ಕಳು ಅವರ ಹೆತ್ತವರ ದೇಶದ ಪೌರತ್ವವನ್ನು ನೈಸರ್ಗಿಕವಾಗಿ ಪಡೆಯುತ್ತಾರೆ. ಇನ್ನೊಂದು ವಿಧಾನ ಅಂತ ಹೇಳಿದರೆ ನೈಸರ್ಗೀಕೃತ ಪೌರತ್ವ. ನೈಸರ್ಗೀಕೃತ ಪೌರತ್ವ ಎಂದರೆ ಈ ತತ್ವದ ಪ್ರಕಾರ ಪೌರತ್ವವನ್ನು ವಿವಿಧ ವಿಧಾನಗಳ ಮೂಲಕ ಪಡೆಯಬಹುದಾಗಿದೆ. ಅಂದರೆ ನ್ಯಾಚುರಲೈಸ್ಡ್ ಸಿಟಿಸನ್ಶಿಪ್ ಅಂತ ಹೇಳ್ತೇವೆ. ಈ ಕ್ರಮದ ಪ್ರಕಾರ ಓರ್ವ ವ್ಯಕ್ತಿ ಇನ್ನೊಂದು ರಾಷ್ಟ್ರದ ಪೌರತ್ವವನ್ನು ಬಯಸಿದರೆ ಆ ರಾಷ್ಟ್ರಕ್ಕೆ ಅವನು ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಒಬ್ಬ ವ್ಯಕ್ತಿ ಇನ್ನೊಂದು ವಿದೇಶದಲ್ಲಿ ತನ್ನ ಪೌರತ್ವವನ್ನು ಪಡೆಯಬೇಕು ಅಂತ ಹೇಳಿ ಬಯಸಿದರೆ ಆತನು ತನ್ನ ತಾಯ್ನಾಡಿನ ಪೌರತ್ವವನ್ನು ಕಳೆದುಕೊಳ್ಳುತ್ತಾನೆ. ಯಾವುದೇ ವ್ಯಕ್ತಿಯು ಏಕಕಾಲದಲ್ಲಿ ಎರಡು ದೇಶದ ಅಥವಾ ಒಂದಕ್ಕಿಂತ ಹೆಚ್ಚು ದೇಶದ ಪೌರತ್ವವನ್ನು ಪಡೆಯುವಂತಿಲ್ಲ. ಇನ್ನು ಮುಂದೆ ಹೇಗೆ ನಾವು ಪೌರತ್ವವನ್ನು ಪಡ್ಕೊಳ್ಬೋದು ಎನ್ನುವುದನ್ನು ನೋಡೋಣ. ಮೆಥಡ್ಸ್ ಆಫ್ ಎಕ್ವೈರಿಂಗ್ ಸಿಟಿಸನ್ಶಿಪ್, ಪೌರತ್ವವನ್ನು ಪಡೆದುಕೊಳ್ಳುವಂತಹ ವಿಧಾನಗಳು ಯಾವುದು? ಒಂದು, ಬೈ ಬರ್ತ್, ಅಥವಾ ಈ ತತ್ವವನ್ನು ಜಸ್ ಸೋಲಿ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ. ಅಂದರೆ ಜಸ್ ಸೋಲಿ ತತ್ವದ ಆಧಾರದ ಮೇಲೆ ಅಥವಾ ಹುಟ್ಟಿನ ಮೂಲಕ ಪಡೆದುಕೊಳ್ಳುವಂತಹ ಪೌರತ್ವ. ಹುಟ್ಟಿನ ಮೂಲಕ ಪಡೆದುಕೊಳ್ಳುವಂತಹ ಪೌರತ್ವ, ಇದರಲ್ಲಿ ಜನನದ ಮೂಲಕ, ಅಂದರೆ ಜನನ ತತ್ವದ ಮೂಲಕ ಅಥವಾ ಜನ್ಮಸ್ಥಾನದ ಆಧಾರದ ಮೇಲೆ ಪೌರತ್ವವನ್ನು ನೀಡಲಾಗ್ತದೆ. ಮಗುವಿನ ಹೆತ್ತವರ ಪೌರತ್ವಕ್ಕೆ ಇಲ್ಲಿ ಗಮನ ನೀಡಲಾಗುವುದಿಲ್ಲ. ಈ ತತ್ವದಲ್ಲಿ ಒಂದು ರಾಷ್ಟ್ರದ ಒಳಗಡೆ ಹುಟ್ಟಿದ ಎಲ್ಲರಿಗೂ ಆ ದೇಶದ ಪೌರತ್ವ ಸಹಜವಾಗಿ ಪ್ರಾಪ್ತವಾಗ್ತದೆ. ಇನ್ನೊಂದು ವಿಧಾನ, ಇದನ್ನು ಜಸ್ ಸ್ಯಾಂಗ್ವಿನಸ್ ತತ್ವದ ಮೂಲಕ ಪಡೆದುಕೊಳ್ಳುವಂತಹ ಪೌರತ್ವ ಅಂತ ಹೇಳ್ತೇವೆ. ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಜನನದ ಮೂಲಕ ಪಡೆದುಕೊಳ್ಳುವಂತಹ ಪೌರತ್ವ. ಅಂದರೆ ರಕ್ತ ಸಂಬಂಧದ ತತ್ವದ ಆಧಾರದ ಮೇಲೆ ಪೌರತ್ವವನ್ನು ನಿರ್ಧರಿಸಲಾಗ್ತದೆ. ಒಂದು ಮಗು ಯಾವುದೇ ದೇಶದಲ್ಲಿ ಜನಿಸಲಿ, ಅದು ತನ್ನ ರಕ್ತ ಸಂಬಂಧದಿಂದಾಗಿ ತನ್ನ ತಾಯ್ನಾಡಿನ ಪೌರತ್ವವನ್ನು ಪಡೆದುಕೊಳ್ಳುತ್ತದೆ. ಉದಾಹರಣೆಗೆ, ಭಾರತದ ದಂಪತಿಗಳು ಯಾವುದೇ ಉದ್ದೇಶಕ್ಕಾಗಿ ಅಮೆರಿಕ ದೇಶಕ್ಕೆ ತೆರಳಿದಾಗ ಅಲ್ಲಿ ಅವರಿಗೆ ಮಗು ಹುಟ್ಟಿದರೆ ಅದಕ್ಕೆ ತಂದೆ ತಾಯಿಗಳ ರಕ್ತ ಸಂಬಂಧದಿಂದಾಗಿ ಆ ಮಗು ಭಾರತದ ಪೌರತ್ವವನ್ನು ಪಡೆಯುತ್ತದೆ. ಜಸ್ ಸ್ಯಾಂಗ್ವಿನಸ್ ತತ್ವ ಜನನದ ಮೂಲಕ ಪೌರತ್ವ ತತ್ವವಾಗಿದ್ದು, ಇದು ಜಸ್ ಸೋಲಿ ತತ್ವಕ್ಕಿಂತ ಹೆಚ್ಚು ಜನಪ್ರಿಯವಾದಂತಹ ಒಂದು ತತ್ವ ಅಂತ ಹೇಳ್ಬೋದು. ಪ್ರಪಂಚದ ಹೆಚ್ಚಿನ ರಾಷ್ಟ್ರಗಳು ಈ ತತ್ವವನ್ನು ಅನುಸರಿಸುತ್ತದೆ. ಉದಾಹರಣೆಗೆ ಜರ್ಮನಿ, ಸ್ವೀಡನ್, ಇಟಲಿ, ಸ್ವಿಟ್ಜರ್ಲ್ಯಾಂಡ್ ಇತ್ಯಾದಿ ರಾಷ್ಟ್ರಗಳಲ್ಲಿ ಈ ಜಸ್ ಸ್ಯಾಂಗ್ವಿನಸ್ ತತ್ವವನ್ನು ಅಳವಡಿಸಲಾಗ್ತದೆ.